ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಆರೋಗ್ಯ ಪರೀಕ್ಷೆಯನ್ನ ಮಾಡಿದಂತಹ ಬೌರಿಂಗ್ ಹಾಸ್ಪಿಟಲ್ನ ವೈದ್ಯ ಡಾಕ್ಟರ್ ಕೆಂಪರಾಜು ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಮಾತನಾಡಿಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಮಾತುಕತೆ ನ್ಯೂಸ್ ಫಸ್ಟ್ ನಲ್ಲಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಿದ್ದಾರೆ. ಸೂಪರಿಂಟೆಂಡೆಂಟ್ ಜೊತೆಗೆ ಹಿರಿಯ ಸರ್ಜನ್ ಆಗಿರುವಂತಹ ಕೆಂಪರಾಜು ಅವರು ಕೂಡ ಇದ್ದಾರೆ, ಹಿರಿಯ ವೈದ್ಯರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರೇವಣ್ಣ ಅವರಿಗೆ ಮೆಡಿಕಲ್ ಚೆಕಪ್ ಆಗಿದೆ ಸರ್, ಹೇಗಿದೆ ಸರ್ ಅವ್ರ ಕಂಡೀಷನ್? ಈಗ ಅವರು SIT ಇಂದ ಸರ್ಕಲ್ ಇನ್ಸ್ಪೆಕ್ಟ್ರು ಅಂಡ್ ಇತರ ಪೊಲೀಸ್ನವರು ಅವರನ್ನು ವೈದ್ಯಕೀಯ ತಪಾಸಣೆಗೆ ಕರೆದಿದ್ದರು. ನಮ್ಮ ವೈದ್ಯಕೀಯ ತಂಡ ಫಿಸಿಷಿಯನ್ನು, ಸರ್ಜನ್ನು, ENT ಸರ್ಜನ್ನು, ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಅವ್ರನ್ನ ಭಾಳ ತುಂಬ ಚೆನ್ನಾಗಿ ಅವ್ರನ್ನ ಪರೀಕ್ಷೆ ಮಾಡಿದ್ದಾರೆ. ಪರೀಕ್ಷೆ ಮಾಡಿದಾಗ ಅವರು ಸ್ಟೇಬಲ್ ಇದ್ದಾರೆ. ಅವ್ರಿಗೆ BP, ಶುಗರ್ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಇದೆ, ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಇದೆ. ಬೇರೆ ಯಾವುದೇ ರೀತಿ ಹಾರ್ಟ್ದಾಗಲಿ ಏನು ಇದು ಕಾಣ್ತಾ ಇಲ್ಲ. ಆಮೇಲೆ ಈ ಅಲ್ಟ್ರಾಸೌಂಡು, ಹೊಟ್ಟೆದು ಅಲ್ಟ್ರಾಸೌಂಡ್ ಎಲ್ಲ ಮಾಡಿದ್ದೀವಿ. ಅಲ್ಟ್ರಾಸೌಂಡಲ್ಲಿ ಒಂದು ಸ್ಮಾಲ್ ಅಂಬಿಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಅದಕ್ಕೇನು ಇಮಿಡಿಯೇಟಾಗಿ ಸರ್ಜಿಕಲ್ ಇಂಟರ್ವೆನ್ಷನ್ ಅವಶ್ಯಕತೆ ಇಲ್ಲ. ಆದರೆ ಇನ್ ವ್ಯೂ ಆಫ್ ಈಸ್ ಓಲ್ಡ್ ಏಜ್, ಆಮೇಲೆ ಸ್ಟ್ರೆಸ್ ಇರ್ಬೋದು, ಡಯಾಬಿಟಿಸ್ ಇದೆ, ಲಾಂಗ್ ಸ್ಟ್ಯಾಂಡಿಂಗ್ ಹೈಪರ್ಟೆನ್ಷನ್ ಇದೆ, ಇವುಗಳಿಗೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ನು ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆ ಅಟ್ ದ ಟೈಮ್ ಆಫ್ ಅವರ್ ಎಕ್ಸಾಮಿನೇಷನ್, ಡೀಟೈಲ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಆಫ್ ಸಮ್ ಆಫ್ ದಿ ಸ್ಟಡೀಸ್ ಸೊ ಅಪಿಯರ್ಸ್ ಟು ಬಿ ಸ್ಟೇಬಲ್. ಹಾಗಾಗಿ ಅವ್ರನ್ನ ಏನಾದರೂ ಈ ಒಂದು ದೀರ್ಘ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಸ್ ಆದ ಡಯಾಬಿಟಿಸ್, ಹೈಪರ್ಟೆನ್ಷನ್ ಇರೋದರಿಂದ ಕಾರ್ಡಿಯಾಲಜಿಸ್ಟು, ಡಯಾಬಿಟಾಲಜಿಸ್ಟ್ ಒಪಿನಿಯನ್ ಬೇಕಾಗ್ಬೋದು ಅಂತ ಅವ್ರಿಗೆ ತಿಳಿಸಿ ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ. ಸರ್, ರೇವಣ್ಣ ಅವರು ಸಿಟ್ಟಿಂಗ್ MLA, ಮಿನಿಸ್ಟರ್ ಆಗಿದ್ದಂಥವ್ರು ಏಕಾಏಕಿ ಈ ಥರ ಇನ್ಸಿಡೆಂಟ್ ಆದಾಗ ಡಿಪ್ರೆಷನ್ಗೆ ಹೋಗ್ತಾರೆ. ತಮ್ಮ ಹತ್ರ ಏನಾದರೂ BP, ಶುಗರ್ ಬಿಟ್ಟು ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರೆ ಸರ್ ರೇವಣ್ಣ ಅವರು? ಅದ್ರ ಬಗ್ಗೆ ಯಾವುದೋ ಬಗ್ಗೆ ಏನು ಹೇಳಲಿಲ್ಲ. SIT ಅಧಿಕಾರಿಗಳೇನಾದರೂ ತಮ್ಮನ್ನು ಕೇಳಿದ್ರು ಸರ್? ಅಂದರೆ ಇವ್ರಿಗೆ ಬೇರೆ ಏನಾದರೂ ಟ್ರೀಟ್ಮೆಂಟ್ ಬೇಕಾ, ನಾರ್ಮಲ್ ಚೆಕಪ್ಪನ್ನು ಹೊರತುಪಡಿಸಿ? ಅಂದರೆ ಬೇರೆ ಪ್ರಕರಣಗಳಲ್ಲಿ ಬಂದು ಮೆಡಿಕಲ್ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೂ ಬೇರೆ ಪ್ರಕರಣಕ್ಕೆ ಏನಾದರೂ ವ್ಯತ್ಯಾಸ ಇತ್ತಾ ಅಥವಾ ನಾರ್ಮಲ್ ಏನಾ ಸರ್ ಪ್ರೊಸೀಜರು? ಇಲ್ಲ, ಇದು ಎಲ್ಲ ಪೊಲೀಸ್ ಕೇಸ್, MLC ಕೇಸಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕರ್ಕೊಂಬಂದಾಗ ಬೇರೆ ರೋಗಿಗಳಿಗೆ ಯಾವ ಥರ ತಪಾಸಣೆ ಮಾಡ್ತಿರೋ ಅದೇ ಥರ ಮಾಡಿದ್ದೀವಿ. ಅವರು ಅದ್ರ ಬಗ್ಗೆ ಬೇರೆ ಮೆಡಿಕಲ್ ಎಕ್ಸಾಮಿನೇಷನ್ ಯಾವುದೇ ಒಂದು ಇವರನ್ನು ಅರೆಸ್ಟ್ ಮಾಡಿದಾಗ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಬಂದಾಗ ಸಾಮಾನ್ಯವಾಗಿ ಯಾವ ರೀತಿ ನಾವು ವೈದ್ಯಕೀಯ ತಪಾಸಣೆ ಮಾಡ್ತೀವಿ ಅದೇ ಥರ ಮಾಡಿ ಕಳಿಸಿದ್ದೀವಿ. ಸರ್, ನಿನ್ನೆ ECG ಆದಮೇಲೆ ಮೆಡಿಕಲ್ ಎಕ್ಸ್ಪರ್ಟ್ಸ್ನ ಒಪಿನಿಯನ್ ತೊಗೊಳ್ಬೇಕು ಅನ್ನೋ ಮಾತನ್ನು ಬೋರಿಂಗ್ ಆಸ್ಪತ್ರೆ ವೈದ್ಯರು ಹೇಳಿದ್ರು ಅನ್ನೋ ಮಾತು ಕೇಳಿ ಬಂದಿತ್ತು ಸರ್, ಅದು ನಿಜಾನ? ಏನಿಲ್ಲ, ನೆನ್ನೆನೂ ಅವರು ಸ್ಟೇಬಲ್ ಇದ್ದರು, ಚೆನ್ನಾಗೇ ಮಾತಾಡಿದ್ದಾರೆ, ಆರೋಗ್ಯವಾಗಿ ಇದ್ದರು. BP, ಪಲ್ಸು, ಶುಗರ್ ಎಲ್ಲ ನಾರ್ಮಲ್ ಇತ್ತು. ಸರ್, ನಿಮ್ಮ ಸಿಬ್ಬಂದಿ ಸರ್ ಯಾರು ಅವ್ರನ್ನ ಟ್ರೀಟ್ ಮಾಡಿದ್ದು ಅಂತೇಳಿ ಸರ್? ಈಗ ನಮ್ಮ ಮೆಡಿಕಲ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಭರತ್ ಇದ್ದಾರೆ. ಆಮೇಲೆ ENT ಸರ್ಜನ್ನು ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯಂ ಇದ್ದಾರೆ. ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಸರ್ಜರಿ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಸ್ವಾತಿ ಅಂಡ್ ತಂಡ, ಆಮೇಲೆ ನಮ್ಮ ನರ್ಸಿಂಗ್ ಆಫೀಸರ್ಸು ಎಲ್ಲ ಸೀನಿಯರ್ ತಂಡಗಳು ಇದ್ದೀವಿ. ನಾನು ಇಲ್ಲಿ ಒಂದು ಸಂದರ್ಭದಲ್ಲಿ ಎಲ್ಲ ಏನು ವ್ಯವಸ್ಥೆ ಬೇಕು ಅಥವಾ ಆರೋಗ್ಯ ತಪಾಸಣೆಗೆ ಅವೆಲ್ಲ ಮಾಡಿಕೊಟ್ಟಿದ್ದೀವಿ. ಸರ್, ಕಡೆಯದಾಗಿ ಸರ್, SIT ವಿಚಾರಣೆ ಎದುರಿಸಲಿಕ್ಕೆ ರೇವಣ್ಣ ಅವ್ರ ಆರೋಗ್ಯ ಸ್ಥಿತಿ ನಾರ್ಮಲ್ ಇದೆ ಅಂತೇಳಿ ಈಗ ಅಟ್ ದ ಟೈಮ್ ಆಫ್ ಅವರ್ ಎಕ್ಸಾಮಿನೇಷನ್ ಐ ಥಿಂಕ್ ಈ ಸ್ಟೇಬಲ್. ಈಗ ಅಟ್ ದ ಟೈಮ್ ಆಫ್ ಅವರ್ ಎಕ್ಸಾಮಿನೇಷನ್ ಓಕೆ. ಇದಿಷ್ಟು ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಹೇಳ್ತಿರೋ ಮಾತು. ರೇವಣ್ಣ ಅವರ ಆರೋಗ್ಯದ ಸ್ಥಿತಿ ಸ್ಟೇಬಲ್ ಆಗಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಏನು ಸಮಸ್ಯೆ ಇಲ್ಲ. ನಿನ್ನೆ ಕೂಡ ECG ಮಾಡಿದ್ವಿ, ಇವತ್ತು ECG ಮಾಡಿದ್ವಿ, ಅವರು ಸ್ಟೇಬಲ್ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.